ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಮತ್ತೆ ವಾಪಸ್ ಕಫ ಎಲ್ಲ ಆಗಿದೆ. ಸೊ ಹಾಗಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಯ್ಸ್ ಯಾವ ಥರ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಸಂಜೆ ಈಗ ನಾನು ವ್ಲಾಗ್ ಮಾಡ್ತಾ ಇರುವಂಥದ್ದು ವಿಷಯ ಅಂತ ಹೇಳಿದರೆ, ಇಲ್ಲಿ ಎಲ್ಲೋ ಮೇಲೆ ಒಂದು ಕಡೆ ಪಾರೆಕಲ್ಲಿದೆ, ಬಂಡೆಕಲ್ಲು, ಅಲ್ಲಿ ಜೇನಿದೆ ಅಂತೆ. ಹಾಗಾಗಿ ಜೇನು ತೆಗಿಯೋಣ ಅಂತ ಹೇಳಿಬಿಟ್ಟು ಎಲ್ಲ ಹೋಗ್ತಾ ಇದ್ದಾರೆ ಮಕ್ಕಳು, ನಮ್ಮ ಮನೆಯವರೆಲ್ಲ ಹೋದರು. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ರಾಜು ಕೂಡ ಬಂದ, ನೋಡಿ ಇಲ್ಲಿ ನೋಡಿ, ಹೌದಾ, ಚಿನ್ನು ಹಿಂದೆ ಬಾಕಿಯಾಗಿದ್ದಾನೆ. ಸೊ ಅವನು ಹೋಗ್ತಾನೆ ಇವಾಗ, ನಾನು ಕೂಡ ಹೋಗ್ತೀನಿ. ನೋಡೋಣ ಜೇನು ಆಗಿದೆಯೋ ಇಲ್ಲೋ ಅಂತ ಹೇಳಿ ಗೊತ್ತಿಲ್ಲ. ಜೇನು ಆದರೆ ಅದು ತೆಗೆದುಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಹಾಗಾದರೆ ವೀಡಿಯೋನ ಕಂಟಿನ್ಯೂ ಮಾಡೋಣ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗನ್ನು ಕಂಟಿನ್ಯೂ ಮಾಡೋಣ, ಬನ್ನಿ. ಹಾಗೆಯೇ ನೀವೆಲ್ಲ ಯೋಚನೆ ಮಾಡ್ತಿರ್ಬಹುದು, ಜೇನು ತೆಗೆಯೋದು ಅಂತ ಹೇಳಿ ಏನೋ ಹೇಳಿದ್ಲು ಇವಳು ದೊಡ್ಡದಾಗಿ. ಯಾರು ಜೇನು ತೆಗಿತಾರೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ನೋಡಿ, ಇಲ್ಲಿ ನಮ್ಮ ಹೊಸ ಜೇನು ತೆಗಿಯೋ ಒಬ್ಬರು ಮೆಂಬರ್ ಬಂದಿದ್ದಾರೆ ಇಲ್ಲಿ. ಹೌದು, ನಮ್ಮ ಮನೆಯವರೇ ತೆಗಿತಾರೆ ಜೇನು. ಹೇಗೆ ತೆಗಿತಾರೆ ಅಂತ ನೋಡೋಣ ಬನ್ನಿ. ಜೇನು ತೆಗಿಲಿಕ್ಕೆ ರೆಡಿ ಆಗಿದೆ ಅದು. ಸರಿ ತೆಗಿರಿ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮನೆಯವರು ಜೇನು ತೆಗಿಲಿಕ್ಕೆ ರೆಡಿ ಆದರು. ಅಂದರೆ ಭಾವ ಬರಬೇಕು ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ಅದು ಸ್ವಲ್ಪ ಬೆಂಕಿ ಹಾಕಬೇಕು, ಬೆಂಕಿ ಹೊಗೆ ಎಲ್ಲ ಹೋಗಬೇಕು. ಹೊಗೆ ಹೋದರೆ ಮಾತ್ರ ಅಲ್ಲಿ ಹುಳಗಳು, ಜೇನು ಹುಳಗಳು ಏನಿರುತ್ತೆ ಅವು ಎದ್ದೇಳ್ತವೆ ಅಲ್ಲಿಂದ, ಜೇನು ಗೂಡಿಂದ ಎದ್ದರೆ ಮಾತ್ರ ತೆಗಿಲಿಕ್ಕಾಗುವಂಥದ್ದು. ಹಾಗೆಯೇ ನಮ್ಮ ಮಕ್ಕಳನ್ನೆಲ್ಲ ನೀವು ನೋಡ್ತಾ ಇರಬಹುದು, ಒಂದೊಂದು ಟವೆಲನ್ನು ಮುಖಕ್ಕೆ ಹಾಕ್ಕೊಂಡು ಬಂದು ರೆಡಿಯಾಗಿ ನಿಂತಿದ್ದಾರೆ. ಇವಾಗೇನು ಇನ್ನೇನು ತೆಗಿತಾರೆ ಅನ್ನೋಷ್ಟೊತ್ತಿಗೆ ನಾವು ಇಲ್ಲಿಂದ ಓಡೋದೆ ಅಂತ ಹೇಳಿಬಿಟ್ಟು. ಆದರೂ ಎಲ್ರಿಗೂ ತುಂಬಾ ಧೈರ್ಯ ಇದೆ, ಧೈರ್ಯವಾಗಿ ನಿಂತಿದ್ದಾರೆ. ನಾನು ಎಷ್ಟು ಹೇಳ್ತಾ ಇದ್ರು ಕೂಡ ಸ್ವಲ್ಪ ಹತ್ರನೇ ಹೋಗೋದು, ಆ ಥರನೇ ಮಾಡ್ತಾಯಿದ್ರು. ನಮ್ಮ ಮನೆಯವರು ಫಸ್ಟ್ ಅದು ಏನು ಜೇನು ಅಂತ ಹೇಳಿ ನೋಡಿಕೊಂಡ್ರು. ಅಂದರೆ ಸುಮಾರು ವೆರೈಟಿ ಜೇನುಗಳೆಲ್ಲ ಇರುತ್ತಲ್ಲ, ಅದರಲ್ಲಿ ಇದು ಬಂದು ಕೋಲ್ ಜೇನಂತೆ. ಅಂದರೆ 2 ಪಾರೆಕಲ್ಲು, ಬಂಡೆಕಲ್ಲು ಮಧ್ಯದಲ್ಲಿ ಒಂದು ಸಣ್ಣದಾಗಿ ಚಿಕ್ಕದಾಗಿ ಕಟ್ಕೊಂಡಿತ್ತಷ್ಟೇ ಗೂಡು. ಅದರಲ್ಲಿ ಹೋಗಿ ನೋಡೋಷ್ಟೊತ್ತಿಗೆ ನಮ್ಮ ಮನೆಯವರಿಗೆ ಒಂದು ಬಂದು ಕೈ ಮೇಲೆ ಕೂತ್ಕೊಂಡ್ಬಿಡ್ತು. ಹಾಗೆ ತೆಗಿತಾ ಇದ್ದಾರೆ. ಅಂದರೆ ಅದರಲ್ಲಿ ಒಂದು ಕೊಂಬು ಅಂತ ಹೇಳ್ತಾರೆ ಜೇನು ಹುಳದಲ್ಲಿ, ಅದು ಕೂತ್ಕೊಳ್ಬಾರ್ದು, ನಮ್ಮ ದೇಹದಲ್ಲಿ ಕೂತ್ಕೊಳ್ಬಾರ್ದು, ಅದು ತುಂಬ ನಂಜಾಗ್ಬಿಡತ್ತೆ, ಅದನ್ನು ತೆಗಿಬೇಕು. ಹಾಗಾಗಿ ಬಾವ ಫಸ್ಟ್ ತೆಗೆದ್ರು. ಅದಾದಮೇಲೆ ಇವಾಗ ಬೆಂಕಿ ಹಾಕ್ತಾ ಇದ್ದಾರೆ. ಬೆಂಕಿ ಅಂದರೆ ಹೊಗೆ ಹೋಗಬೇಕು. ಹೊಗೆ ಹೋದರೆ ಮಾತ್ರ ಅಲ್ಲಿ ಹುಳಗಳು ಜೇನು ಗೂಡಿಯಿಂದ ಎದ್ದೇಳುವಂಥದ್ದು, ಎದ್ದರೆ ಮಾತ್ರ ಇಲ್ಲಿ ತೆಗಿಲಿಕ್ಕಾಗುತ್ತೆ. ಸೊ ಹಾಗಾಗಿ ಅವರನ್ನು ಫಸ್ಟ್ ಎದ್ದೇಳಿಸ್ಬೇಕು. ಆ ಒಂದು ಕಾರ್ಯದಲ್ಲಿ ಫುಲ್ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ವಿಡಿಯೋ ಬಂದುಬಿಟ್ಟು ನಾನು ಸಂಜೆ ಟೈಮಲ್ಲಿ ಮಾಡಿರೋದ್ರಿಂದ ಅಷ್ಟೊಂದು ಕ್ಲಿಯರೆನ್ಸ್ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಹಾಗೆ ನಮ್ಮ ಮನೆಯವರಲ್ಲಿ ಜೇನು ತೆಗಿಯೋ ಕೆಲಸದಲ್ಲಿ ಬಿದ್ದರೆ ನಮ್ಮ ಭಾವ ನೋಡ್ತಿರ್ಬೋದು ನೀವು, ಅಲ್ಲಿ ರಬ್ಬರ್ ಮರದ ನೆಕ್ಸ್ಟ್ ಇನ್ನು ಪ್ಲಾಸ್ಟಿಕ್ ಎಲ್ಲ ತೆಗಿಬೇಕು. ಹಾಗಾಗಿ ಅಲ್ಲಿ ಹತ್ತಿರ ಇರೋ ಮರದ್ದು ಪ್ಲಾಸ್ಟಿಕ್ ಕೂಡ ತೆಗೊಳ್ತಾ ಇದ್ದಾರೆ. ಅದು ಒಂದು ಕೆಲಸ ಆಗಿಬಿಡಲಿ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವರವರದೇ ಆಗಿರುವಂತಹ ಒಂದೊಂದು ಕಲೆ ಇರುತ್ತೆ. ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ಕಲೆ ಒಲಿಬೇಕು ಅಂತ ಏನಿಲ್ಲ. ಹಾಗೆಯೇ ಜೇನು ಕೂಡ ತೆಗೆಯುವಂಥದ್ದು ಒಂದು ಕಲೆ ಅಂತಲೇ ಹೇಳಬಹುದು. ಆ ಒಂದು ಕಲೆ ಎಲ್ರಿಗೂ ಒಲಿಯಲ್ಲ. ಹಾಗೆ ನಮ್ಮ ಮನೆಯವರು ಚಿಕ್ಕ ವಯಸ್ಸಿಂದನೇ ಜೇನು ತೆಗಿತಿದ್ರಂತೆ. ಹಾಗೆಯೇ ಇವಾಗ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಊರಿಗೆ ಬಂದಾಗೆಲ್ಲ ಎಲ್ಲಾದರೂ ಜೇನಿದ್ರೆ ಅವರೇ ತೆಗೆಯುವಂಥದ್ದು. ನಾನು ಮದುವೆ ಆದ ದಿನದಿಂದ ನೋಡ್ತಾ ಇರೋ ಹಾಗೆ ನಮ್ಮ ಮನೆಯಲ್ಲಿ ಜೇನು ತೆಗೆಯೋದು ಅವರೊಬ್ಬರೇ. ಮತ್ತು ಇನ್ಯಾರು ತೆಗಿತಾರಂತ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಹಾಗೆಯೇ ಇಲ್ಲಿ ಜೇನಿದೆ ಅಂತ ಹೇಳಿದರು ಮಕ್ಕಳು, ಜನ್ಯ, ಬೆನೀಶ ಎಲ್ಲ. ಅವರು ರಬ್ಬರ್ ಅಪ್ಪ ಅಮ್ಮನ ಜೊತೆ ಹಾಲು ತೆಗಿಲಿಕ್ಕೆಲ್ಲ ಹೋಗ್ತಾರಲ್ಲ, ಆವಾಗ ಚಿಕ್ಕ ಅಲ್ಲಿ ಜೇನಿದೆ ಒಮ್ಮೆ ನೀವು ತೆಗೀರಿ ಅಂತ ಹೇಳಿ ಒಂದೇ ಅವರದ್ದು. ಹಾಗಾಗಿ ಇದ್ದರೆ ನೋಡೋಣ ತೆಗಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಇವಾಗ ತೆಗಿತಾ ಇರುವಂಥದ್ದು. ಇನ್ನು ಈ ಕೆಲಸಕ್ಕೆಲ್ಲ ತುಂಬಾ ತಾಳ್ಮೆ ಬೇಕು ಮತ್ತು ತುಂಬಾ ಟೈಮ್ ಬೇಕು. ಪೇಷನ್ಸ್ ಇದ್ದರೆ ಮಾತ್ರ ಸಾಧ್ಯ ಆಗುವಂಥದ್ದು. ಹಾಗೆಯೇ ಸುಮಾರು ಹೊತ್ತು ವೆಯ್ಟ್ ಮಾಡಿ ಆದಮೇಲೆ ಇಲ್ಲಿ ಇವಾಗ ನಮ್ಮ ಮನೆಯವರು ಜೇನು ತೆಗಿತಾ ಇದ್ದಾರೆ. ಅಂದರೆ ಅದು 2 ಬಂಡೆಕಲ್ಲು ಮಧ್ಯದಲ್ಲಿ ಇದ್ದಿರೋದ್ರಿಂದ ಅವ್ರಿಗೆ ಸ್ವಲ್ಪ ತೆಗಿಲಿಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ಕೋಲು ಜೇನಲ್ಲ, ಅದು ಉದ್ದಕ್ಕೆ ಕಟ್ಟಿರುತ್ತೆ ಗೂಡು, ಅದನ್ನು ಎಲ್ಲ ಒಮ್ಮೆಗೆ ತೆಗಿಲಿಕ್ಕೆ ಅವರಿಗೆ ಆಗಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪನೇ ತೆಗಿತಾ ಇದ್ದಾರೆ. ಜೇನು ಆಗಿದೆಯೋ ಇಲ್ವೋ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪನೇ ತೆಗಿತಾ ಇದ್ದಾರೆ. ಇನ್ನೂ ಚಿಕ್ಕ ಜೇನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಒಬ್ಬೊಬ್ಬರೇ ಕೆಳಗಡೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಬೆನಿಶಾ ಹೋದ್ಲು, ಅವಳು ಸ್ವಲ್ಪ ಧೈರ್ಯದಿಂದ ಮುಂದೆ ಹೋಗ್ತಾನೆ ಇದ್ದಾಳೆ. ಆವಾಗಿಂದ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ಮುಂದೆ ಹೋಗಬೇಡ, ಎಲ್ಲಿಯಾದರೂ ಬಂದು ಜೇನು ಹುಳಗಳು ಬಂದು ನಮಗೆ ಕಚ್ಚಿಬಿಟ್ರೆ ಅದು ಮತ್ತೆ ನಂಜಾಗ್ಬಿಡುತ್ತೆ, ನೀವು ಬೇರೆ ಚಿಕ್ಕ ಮಕ್ಕಳಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಅವರಿಗೆ ಒಂದೇ ಒಂದು ಅಂದರೆ ಜೇನಲ್ವಾ, ಜೇನು ತಿನ್ನಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಸ್ವಲ್ಪನೇ ತೆಗಿತಾ ಇದ್ದಾರೆ, ನೀವು ನೋಡ್ತಿರಬಹುದು. ಅಂದರೆ ಸುಮಾರು ಹೊತ್ತು ನಾವು
ವೆಯ್ಟ್ ಮಾಡಿ ಮಾಡಿ ಇವಾಗ ನಮಗೆ ಜೇನು ಕಾಣ್ಲಿಕ್ಕೆ ಸಿಕ್ತು. ಭಾವ ಒಂದು ಪಾತ್ರೆ ತೊಗೊಂಡು ಬಂದಿದ್ರು, ಸೊ ಅದಕ್ಕೆ ಎಲ್ಲ ಹಾಕ್ತಾ ಇದ್ದಾರೆ. ಅಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಮಳೆ ಬರಬೇಕಂತೆ, ಒಂದು 2-3 ಮಳೆ ಆದಮೇಲೆ ಜೇನು ತುಂಬ ಆಗುತ್ತಂತೆ ಸಿಹಿಯಾಗಿ. ಅದು ಇವಾಗ ಅಷ್ಟೊಂದು ಮಳೆ ಏನು ಬಂದಿರಲಿಲ್ಲ, ಒಂದು 2 ಮಳೆ ಎಲ್ಲ ಬಂದಿತ್ತು, ಚಿಕ್ಕ ಮಳೆ, ಬಟ್ ಅದಕ್ಕೆ ಸಾಕಾಗಿರಲಿಲ್ಲ ಅಂತ ಅನಿಸುತ್ತೆ. ಸೊ ನೋಡೋಣ ಜೇನು ಇದೆಯೇ ಇಲ್ವಾ ಅಂತ ಹೇಳಿ ವೆಯ್ಟ್ ಮಾಡೋಣ, ನೋಡೋಣ ಬನ್ನಿ. ಇನ್ನು ಈ ವಿಡಿಯೋ ವಾಯ್ಸ್ ಓವರ್ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿರುವಂಥ ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಹೇಳ್ತೀನಿ. ಅಂದರೆ ಆ್ಯಕ್ಚುಲಿ ಇಲ್ಲಿ ಜೇನು ತೆಗಿತಾ ಇರೋದು ನಮ್ಮ ಮನೆಯವರು, ಅಂದರೆ ಚಿನ್ನುನ ಪಪ್ಪ. ದೊಡ್ಡಪ್ಪ ಪಕ್ಕದಲ್ಲಿ ನಿಂತಿದ್ದಾರೆ, ಬಟ್ ಚಿನ್ನು ಸ್ಟಾರ್ಟಿಂಗಿಂದ ಎಂಡ್ ತನಕ ಪಪ್ಪ ದೂರ ಹೋಗಿ ಅಂತ ಹೇಳೇ ಇಲ್ಲ. ಅವ್ನು ಹೇಳಿದ್ದು ಫುಲ್ಲು ದೊಡ್ಡಪ್ಪ ಸ್ವಲ್ಪ ದೂರ ಹೋಗಿ, ದೊಡ್ಡಪ್ಪ ಸ್ವಲ್ಪ ದೂರ ಹೋಗಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವನಿಗೆ ದೊಡ್ಡಪ್ಪ ಅಂದರೆ ತುಂಬಾ ಇಷ್ಟ, ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವರು ಹಾಗೆಯೇ ಇವನನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕಾದ್ರೂ ಜೊತೆ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾರೆ. ನನಗೆ ಅಂದರೆ ಅವರಿಬ್ಬರ ಒಂದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಫೈನಲಿ ನಮಗೆ ವೆಯ್ಟ್ ಮಾಡಿ ಜೇನು ಸಿಕ್ತು ನೋಡಿ. ಇಷ್ಟು ಜೇನು ಸಿಕ್ತು, ಬಟ್ ಅದು ಇನ್ನೂ ಮಳೆ ಬರಬೇಕಂತೆ, ಮಳೆ ಬಂದ ಮೇಲೆ ತುಂಬ ಆಗುತ್ತಂತೆ ಹಾಗೆ ಹೇಳ್ತಾ ಇದ್ರು. ಇಲ್ಲಿ ನೋಡಿ, ನೀವು ನೋಡ್ತಾ ಇರಬಹುದು, ಇಷ್ಟು ಜೇನು ಸಿಕ್ತು ನಮಗೆ. ಅದು ಇನ್ನೂ ಸರಿಯಾಗಿ ಆಗಿರಲಿಲ್ಲ, ಮಳೆ ಎಲ್ಲ ಒಂದು 3-4 ಮಳೆ ಬಂದರೆ ತುಂಬ ಚೆನ್ನಾಗಾಗತ್ತಂತೆ. ಮನೆಗೆ ಹೋಗೋಣ, ಇಲ್ಲಿ ನಿಲ್ಲೋದು ಬೇಡ, ಇಲ್ಲೆಲ್ಲ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಮಕ್ಳಿಗೆ ವೆಯ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸ್ವಲ್ಪ ಕೊಡಿ, ಸ್ವಲ್ಪ ಟೇಸ್ಟ್ ನೋಡ್ಕೊಳ್ತೀವಿ ಅಂತ. ಮತ್ತು ನಮ್ಮ ಮನೆಯವರು ಮನೆ ತನಕ ಜೇನು ಹುಳಗಳನ್ನು ತಗೊಂಡು ಹೋಗೋದು ಬೇಡ, ಅಲ್ಲಿ ಯಾರಿಗಾದರೂ ಇನ್ನೂ ಕಚ್ಚಿಬಿಟ್ರೆ ಅಂತ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲ ಪಾತ್ರದಲ್ಲಿರುವ ಹುಳಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಮನೆಗೆ ಹೋಗ್ಬಿಟ್ಟು ಮಕ್ಕಳು ಹೇಗೋ ಟೈಮ್ ಕೊಡಲ್ಲ ಅಂತ ಗೊತ್ತು, ಸೊ ಹಾಗಾಗಿ ಇಲ್ಲೇ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇವಾಗ ನೀವು ನೋಡ್ತಿರ್ಬೋದು. ಇನ್ನು ನಮ್ಮ ಮನೆಯವರು ಇಲ್ಲಿ ಹುಳಗಳನ್ನೆಲ್ಲ ತೆಗಿತಾ ಇದ್ದಾರೆ. ನಾನು ಅವ್ರ ಜೊತೆ ಅದು ಹೇಗೆ ತೆಗಿಬೇಕು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಅವ್ರು ಹೇಳ್ತಾ ಇದ್ರು, ನನಗೆ ಕಚ್ಚಲ್ಲ ಹುಳ, ಅಂದರೆ ಕೆಲವರಿಗೆ ಕಚ್ಚಿಬಿಡುತ್ತೆ, ಹೊಗೆ ಹಾಕಬಾರ್ದು ಅನ್ನೋ ಏನೋ ಅದು ಜೇನು ತೆಗಿಯುವ ಒಂದು ವಿವರಣೆಯನ್ನು ಹೇಳ್ತಾ ಇದ್ರು. ಬಟ್ ಅಲ್ಲಿ ಕ್ಲಿಯರ್ ಬರ್ತಿರ್ಲಿಲ್ಲ ವಿಡಿಯೋ ವಾಯ್ಸ್ ಓವರ್ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿರುವಂಥದ್ದು. ಸೊ ಹಾಗಾಗಿ ಆ ವಾಯ್ಸನ್ನು ಹಾಕ್ತಾ ಇಲ್ಲ ನಾನು. ಇನ್ನು ಮನೆಗೆ ಬಂದ ತಕ್ಷಣ ಇಲ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟ್ ನಮ್ಮ ಮನೆಯವರು ಟೇಸ್ಟ್ ಮಾಡಿದರು. ಅದಾದಮೇಲೆ ಮಕ್ಕಳು ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು. ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಬಟ್ ನನ್ನ ಬಾಯಲ್ಲೂ ನೀರು ಬರ್ತಾಯಿತ್ತು. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ಎಲ್ಲರೂ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲರೂ ಟೇಸ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಇನ್ನು ಹಳ್ಳಿ ಸೈಡ್ನವರಲ್ಲ ಇವರು, ಜೇನು ತಿನ್ನಲಿಕ್ಕೆ ಯಾಕೆ ಮಕ್ಕಳು ಇಷ್ಟೊಂದು ಮುತ್ತಿಗೆ ಹಾಕ್ಕೊಂಡಿದ್ದಾರೆ ಅಂತ ಕೆಲವ್ರು ಅಂದ್ಕೊಳ್ಬೋದು. ಮನೆ ಮೇಲ್ಗಡೆ ಅಂದರೆ ಅಟ್ಟದಲ್ಲಿ ಯಾವಾಗಲೂ ಜೇನು ಸ್ಟಾಕ್ ಇರುತ್ತೆ, ಅದು ತಿನ್ನೋದೇ ಬೇರೆ ವಿಷಯ. ಇವಾಗ ನ್ಯಾಚುರಲ್ ಆಗಿ ತೆಗೆದಿರುವಂತಹ ಜೇನು, ಆವಾಗಷ್ಟೇ ತೆಗೆದಿರುವಂಥ ಜೇನನ್ನು ತಿನ್ನೋದು ಅಂತ ಹೇಳಿದರೆ ತುಂಬಾ ಇಷ್ಟ. ಆ ಗೂಡಿಂದನೇ ಹಾಗೆಯೇ ತಿಂತೀವಲ್ಲ, ಅದರ ಒಂದು ಟೇಸ್ಟೇ ಬೇರೆ ಅಂತ ಹೇಳಬಹುದು. ಸೊ ಹಾಗಾಗಿ ಮಕ್ಕಳು ಎಲ್ಲರೂ ತುಂಬ ಟೇಸ್ಟ್ ಮಾಡ್ತಾ ಇದ್ದಾರೆ. ಅವು ಮಕ್ಕಳು ಅಂತಲ್ಲ, ದೊಡ್ಡವ್ರು ನಾವೆಲ್ಲರೂ ಟೇಸ್ಟ್ ಮಾಡಿದ್ದೀವಿ. ಮತ್ತು ಇನ್ನು ಜನ್ಯ ಬೆನಿಶಾ ಚಿಕ್ಕಿ ವಿಡಿಯೋ ಮಾಡ್ಕೊಳ್ಳಿ, ನಾವು ಈ ಥರ ತಿಂತೀವಿ, ಹಾಗೆ ವಿಡಿಯೋ ಮಾಡಿ, ಹೀಗೆ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ನಾನು ಸಂಜೆ ಆಗಿತ್ತು ಇದು ವಿಡಿಯೋ ಮಾಡೋ ಅಷ್ಟೊತ್ತಿಗೆ, ಸ್ಟಾರ್ಟಿಂಗಲ್ಲಿ ಸಂಜೆ ಆಗಿತ್ತು, ಬಟ್ ಮನೆಗೆ ತಲುಪಿ ನಾವು ಮತ್ತೆ ಕಂಟಿನ್ಯೂ ಮಾಡೋ ಅಷ್ಟೊತ್ತಿಗೆ ನೈಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಲಿಯರ್ ಆಗಿ ಬಂದೇ ಇಲ್ಲ ವಿಡಿಯೋ, ನಾನು ಅದನ್ನೇ ಹೇಳ್ತಾ ಇದ್ದೆ. ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ನಾವು, ಬಟ್ ಅದು ಒಂದು ಜೇನು ತೆಗಿಲಿಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತಲ್ಲ, ಹಾಗಾಗಿ ಅದನ್ನು ತಪ್ಪಿ ಹೋಗಬಾರ್ದು. ಹಾಗಾಗಿ ಸಂಜೆಯಿಂದ ಸ್ಟಾರ್ಟ್ ಮಾಡಿರುವಂಥದ್ದು. ಮತ್ತು ಇಲ್ಲಿ ಜೇನಿದೆ ತಿನ್ನೋರೆಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಬೆನಿಶಾ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದಾಳೆ ವಿಡಿಯೋದಲ್ಲಿ. ಸಾಥ್ ಕೊಡ್ತಾ ಇದ್ದಾನೆ ನನ್ನ ಚಿಂಟು. ಸೊ ಮಕ್ಕಳೆಲ್ಲರೂ ತಿಂದರು, ಎಂಜಾಯ್ ಮಾಡಿದ್ರು. ಅಂದರೆ ಇನ್ನೂ ಒಂದು ಸ್ವಲ್ಪ ಬಿಟ್ಟಿದ್ದಾರೆ, ಅದು ಆಗಬೇಕಂತೆ, ಇನ್ನೂ ಚೆನ್ನಾಗಿ ಆಗಬೇಕಂತೆ. ಅಂದರೆ ಮಳೆ ಬಂದರೆ ತುಂಬ ಚೆನ್ನಾಗಾಗುತ್ತೆ, ಆವಾಗ ಮತ್ತೆ ತೆಗಿಯೋಣ ಅಂತ ಹೇಳ್ತಾ ಇದ್ರು. ಇನ್ನು ಮಕ್ಕಳ ಹತ್ರ ಎಲ್ಲ ಕತ್ಲಾಗ್ತಾ ಬಂತು, ಜೇನು ತಿಂದಿದ್ದು ಸಾಕು, ಇನ್ನು ಸ್ನಾನಕ್ಕೆಲ್ಲ ಹೋಗಿ ಊಟ ಮಾಡಿ ಬೇಗ ಮಲಗಬೇಕು ಅಂತ ಹೇಳ್ತಾ ಇದ್ದರೆ ಯಾರು ನಿಲ್ಲಿಸ್ತಾನೆ ಇರಲಿಲ್ಲ. ನೆಕ್ಕಿ ಪಾತ್ರನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು. ಆದರೂ ಕೂಡ ಇನ್ನೂ ನೆಕ್ತಾನೆ ಇದ್ದಾರೆ. ಅವರು ಎಲ್ಲರೂ ಆ ಜೇನು ತಿನ್ನೋ ಕೆಲಸದಲ್ಲೇ ತೊಡಗಿಬಿಟ್ಟಿದ್ರು. ನಾನು ಇನ್ನೂ ಸಂಜೆ ಆಗ್ತಾ ಬಂತು, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಜೇನು ನಾವು ತೆಗೆದಿರುವಂತಹ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.